ಈಗಾಗಲೇ ಪ್ರಚಾರವನ್ನು ಆರಂಭ ಮಾಡೋದಕ್ಕೆ ಕಾಂಗ್ರೆಸ್ ಪಕ್ಷ ಮುಂದಾಗ್ತಾ ಇದೆ. ಇಷ್ಟು ದಿನ ಕೇವಲ ಟಿಕೆಟ್ ಫೈನಲ್ ಮಾಡೋದಿರ್ಬೋದು, ಬಂಡಾಯ ಇರ್ಬೋದು, ಅಸಮಾಧಾನ ಇರ್ಬೋದು, ಇದೆಲ್ಲವನ್ನೂ ಕೂಡ ಶಮನ ಮಾಡುವಂಥ ಪ್ರಯತ್ನ ಮಾಡಾಯಿತು. ಈಗೇನಿದ್ರೂ ಕೂಡ ಜನರ ಬಳಿ ಹೋಗುವಂಥದ್ದು, ಜನರ ಪ್ರಚಾರ ಮಾಡುವಂಥದ್ದು. ಈಗ ಕಾಂಗ್ರೆಸ್ ಮತ್ತೆ ಪ್ರಚಾರದ ತಂತ್ರವನ್ನು ರೂಪಿಸ್ತಾ ಇದೆ. ಪ್ರಜಾಧ್ವನಿ ಯಾತ್ರೆನ ಹಿಂದೆ 2023 ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಪ್ರಜಾಧ್ವನಿ ಯಾತ್ರೆಯನ್ನು ಮಾಡಿತ್ತು. ಈಗ ಪ್ರಜಾಧ್ವನಿ 2.0 ಅಂದರೆ ಎರಡನೇ ಹಂತದ ಪ್ರಜಾಧ್ವನಿ ಯಾತ್ರೆಯನ್ನು ಮಾಡ್ತಾ ಇದೆ. ಇವತ್ತಿನಿಂದ ಕೋಲಾರದಲ್ಲಿ ಈ ಒಂದು ಯಾತ್ರೆಗೆ ಚಾಲನೆಯನ್ನು ನೀಡಲಾಗ್ತಾ ಇದೆ. ಕೋಲಾರದಿಂದಲೇ 14 ಕ್ಷೇತ್ರಗಳ ಪ್ರಚಾರಕ್ಕೆ ಚಾಲನೆಯನ್ನು ನೀಡಲಾಗ್ತಾ ಇದೆ. ಕುರುಡುಮಲೆ ಗಣೇಶನಿಗೆ ಪೂಜೆ ಸಲ್ಲಿಸಿ ಅಲ್ಲಿಂದ ಚಾಲನೆ ನೀಡಲಾಗುತ್ತೆ. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಕುರುಡುಮಲೆ ದೇವಸ್ಥಾನದಲ್ಲಿ ಒಂದು ವಿಶೇಷವಾದಂಥ ಪೂಜೆ ಇಂದು ಬೆಳಗ್ಗೆ 11:30ಕ್ಕೆ ದೇವಸ್ಥಾನದಲ್ಲಿ ಗಣೇಶನ ಮುಂದೆ ಸಿಎಂ ಮತ್ತು DCM ಪೂಜೆ ಸಲ್ಲಿಸಿ ಅಲ್ಲಿಂದ ಪ್ರಜಾಧ್ವನಿ ಯಾತ್ರೆಯನ್ನು ಆರಂಭ ಮಾಡ್ತಾರೆ. ಆ ಬಳಿಕ ಜಂಟಿಯಾಗಿ ಇಬ್ಬರು ಕೂಡ ಪ್ರಚಾರ ಮಾಡ್ತಾರೆ. ಸಿಎಂ ಮತ್ತು DCM ಒಟ್ಟಾಗಿ ಒಂದು ರ್ಯಾಲಿಯನ್ನು ಹಮ್ಮಿಕೊಂಡಿದ್ದಾರೆ. ಈ ರ್ಯಾಲಿ ಆದಮೇಲೆ ರೋಡ್ ಶೋ ಎರಡರಲ್ಲೂ ಕೂಡ ಭಾಗಿಯಾಗ್ತಾರೆ. ಮಧ್ಯಾಹ್ನ 3:30ರವರೆಗೆ ಈ ಕಾರ್ಯಕ್ರಮ ನಡೆಯುತ್ತೆ. ಗ್ಯಾರಂಟಿ ಯೋಜನೆಗಳನ್ನು ಮುಂದಿಟ್ಟು ಪ್ರಚಾರ ಮಾಡೋದಕ್ಕೆ ಈಗಾಗಲೇ ತೀರ್ಮಾನ ಮಾಡಲಾಗಿದೆ. ಇದರ ಜೊತೆಗೆ ತೆರಿಗೆ ಅನ್ಯಾಯದ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡುವ ಮೂಲಕ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಹಾಗೂ ಕೇಂದ್ರ ಬರ ಪರಿಹಾರ ನೀಡಿಲ್ಲ ಅನ್ನುವಂಥ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡ್ತಾನೆ. ಎಲ್ಲ ಡೆವಲಪ್ಮೆಂಟ್ಗಳ ಬಗ್ಗೆ ಹಾಗೂ ರಾಜ್ಯ ಸರ್ಕಾರ ಯಾವ್ಯಾವ ಯೋಜನೆಗಳನ್ನು ಮುಂದಿಟ್ಟಿದೆ, ಇದರ ಜೊತೆಗೆ ಈಗ ಕಾಂಗ್ರೆಸ್ 25 ಗ್ಯಾರಂಟಿಗಳನ್ನು ನೀಡಿದೆ. 5 ನ್ಯಾಯ ಮತ್ತು 25 ಗ್ಯಾರಂಟಿಗಳನ್ನು ಜನರ ಮುಂದೆ ಇಟ್ಟು ಈಗ ಪ್ರಚಾರ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಪ್ರಮುಖವಾಗಿ ಈ ಗ್ಯಾರಂಟಿಗಳ ಬಗ್ಗೆ ಹೇಳೋದಾದರೆ, ಈಗಾಗಲೇ ಇದನ್ನೇ ಬ್ರ್ಯಾಂಡ್ ಆಗಿ ಇಟ್ಕೊಂಡು ಜನರ ಬಳಿ ಹೋಗೋದಕ್ಕೆ ಕಾಂಗ್ರೆಸ್ ತೀರ್ಮಾನ ಮಾಡಿದೆ. ಹಾಗೆಯೇ ಈ ಒಂದು ಪ್ರಚಾರ ಸಂದರ್ಭದಲ್ಲಿ ಕಳೆದ ಬಾರಿ ಕೂಡ ನೋಡೋದಾದರೆ ಕೋಲಾರದಿಂದಲೇ ಪ್ರಚಾರ ಆರಂಭ ಮಾಡಿತ್ತು. ಕೋಲಾರದಿಂದಲೇ ಸಂಪೂರ್ಣವಾದಂಥ ಎಲ್ಲ ಪ್ರಚಾರ ತಂತ್ರಗಳನ್ನು ಆರಂಭ ಮಾಡಿತ್ತು. ಹೀಗಾಗಿ ಅದೇ ನಂಬಿಕೆಯ ಆಧಾರದ ಮೇಲೆ, ಅಂದರೆ ಕಳೆದ ಬಾರಿ ಗಣೇಶನ ಮುಂದೆ ಪೂಜೆ ಮಾಡಿ ಆನಂತರ ಅಲ್ಲಿಂದ ಪ್ರಚಾರ ಮಾಡೋದಕ್ಕೆ ಗೆಲುವು ಸಿಕ್ಕಿದೆ ಅನ್ನುವಂಥದ್ದು ಕಾಂಗ್ರೆಸ್ನ ಒಂದು ಬಲವಾದಂಥ ನಂಬಿಕೆ, ಪ್ರಮುಖವಾಗಿ KPCC ಅಧ್ಯಕ್ಷರ ಬಲವಾದ ನಂಬಿಕೆ. ಹೀಗಾಗಿ ಮತ್ತೆ ಕುರುಡುಮಲೆ ಗಣೇಶನಿಂದಲೇ ಈಗ ಪ್ರಚಾರವನ್ನು ಆರಂಭ ಮಾಡ್ತಾ ಇದ್ದಾರೆ. ಈ ಬಾರಿ ಶತಾಯ ಗತಾಯ 20 ಸ್ಥಾನವನ್ನು ಗೆಲ್ಲಬೇಕು ಅಂತ ಕಾಂಗ್ರೆಸ್ ಎಲ್ಲ ರಣತಂತ್ರವನ್ನು ಮಾಡ್ತಾ ಇದೆ. ಈಗ ಅವರ ಲೆಕ್ಕಾಚಾರದ ಪ್ರಕಾರ ಈಗಾಗಲೇ 15 ಕ್ಷೇತ್ರಗಳಲ್ಲಿ ಬಲಾಬಲ ಇದೆ. ಹಾಗಾಗಿ ಆ 15 ಕ್ಷೇತ್ರಗಳ ಮುನ್ನಡೆ ಏನಿದೆ ಅದನ್ನು 20ಕ್ಕೆ ಮುಂದುವರಿಸಬೇಕು ಅಥವಾ 20ಕ್ಕೆ ಅದನ್ನು ಕೊಂಡೊಯ್ಯಬೇಕು ಅನ್ನುವಂಥ ಒಂದು ನಿರ್ಧಾರ ಇದೆ. ಈ ಹಿನ್ನೆಲೆಯಲ್ಲಿ ಈ ಪ್ರಚಾರವನ್ನು ಮಾಡೋ ಮೂಲಕ ಈ ಚುನಾವಣಾ ಕಾವನ್ನು ಇನ್ನಷ್ಟು ರಂಗೇರಿಸಲಾಗ್ತಾ ಇದೆ. ಇನ್ನು ಬೆಂಗಳೂರು ಗ್ರಾಮಾಂತರದ ಬಗ್ಗೆ ಹೇಳಬೇಕು ಅಂದರೆ ದಿನೇ ದಿನೇ ಬಹುಶಃ ಇಡೀ 28 ಲೋಕಸಭಾ ಕ್ಷೇತ್ರದಲ್ಲಿ ಯಾವುದಾದ್ರು ಕುತೂಹಲ ಇರುವಂಥದ್ದು, ಮಹತ್ವ ಇರುವಂಥದ್ದು, ಈ ಮಾತಿನ ಸಮರ ಇರುವಂಥ ಯಾವುದಾದ್ರು ಕ್ಷೇತ್ರ ಇದ್ದರೆ ಅದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ. ಮತ್ತೆ HD ಕುಮಾರಸ್ವಾಮಿ ಅವರು ನೇರವಾಗಿ ಸವಾಲು ಹಾಕಿದ್ದಾರೆ DK ಸೋದರಿಗೆ. ಬೆಂಗಳೂರು ಗ್ರಾಮಾಂತರದಲ್ಲಿ ರಣಕಣ ಮಾತಿನ ಕದನ ತುಂಬ ಜೋರಾಗ್ತಾ ಇದೆ. DK ಬ್ರದರ್ಸ್ ವಿರುದ್ಧ HD ಕುಮಾರಸ್ವಾಮಿ ವಾಗ್ದಾಳಿಯನ್ನು ಮಾಡಿದ್ದಾರೆ. ನಿಮ್ಮ ದುರಹಂಕಾರ ಇಳಿಸಲು ಮಂಜುನಾಥರನ್ನ ನಿಲ್ಲಿಸಿದ್ದೇವೆ ಅನ್ನುವಂಥ ಮಾತನ್ನ ಈಗ ಹೇಳ್ತಿದ್ದಾರೆ. ಡಾಕ್ಟರ್ ಮಂಜುನಾಥರನ್ನ ಗೆಲ್ಲಿಸಲು ಸ್ಟ್ರಾಟಜಿ ಬೇಕಿಲ್ಲ, DK ನೋಟು ಡಾಕ್ಟರ್ಗೆ ಓಟು ಅಂತ ಕುಮಾರಸ್ವಾಮಿ ನೇರವಾಗಿ ಹೇಳ್ತಿದ್ದಾರೆ. DK ನೋಟು ಡಾಕ್ಟರ್ಗೆ ಓಟು ಅಂತ ಕುಮಾರಸ್ವಾಮಿ ಹೇಳ್ತಾ ಇದ್ದಾರೆ. ದುಡ್ಡು ಕೊಟ್ಟು ನಮ್ಮ ಮುಖಂಡರನ್ನ ಖರೀದಿಸ್ತಿದ್ದಾರೆ. ರಾಮನಗರಕ್ಕೆ ನಿಮ್ಮ ಕೊಡುಗೆ ಏನು ಅಂತ ಗೊತ್ತಿದೆ. ನಿಮ್ಮ ಹಣದಾಟದ ಮುಂದೆ ಪ್ರಾಮಾಣಿಕತೆ ಗೆಲ್ಲತ್ತೆ ಅನ್ನುವಂಥ ಮಾತನ್ನು ಕುಮಾರಸ್ವಾಮಿ DK ಸೋದರಿಗೆ ಹೇಳ್ತಾ ಇದ್ದಾರೆ. ಈಗ ಅಲ್ಲಿ ಅಧ್ಯಕ್ಷನ್ ಮಾಡಿದಂಥ ಏನು ಕೆಲಸ ಮಾಡಿದ್ದಾರೆ ಅನ್ನೋದು ಗೊತ್ತಿದೆ ನನಗೆ. ಕಳೆದ 2-3 ವರ್ಷದಲ್ಲಿ ಅವರು ಯಾವ ರೀತಿ ಕೆಲಸ ಮಾಡಿದ್ದಾರೆ ಅದೆಲ್ಲ ಗಮನಿಸಿದ್ದೇನೆ. ಅವರು ಆ ರೀತಿಯ ವ್ಯಕ್ತಿಗಳನ್ನು, ನಮ್ಮಿಂದ ಗೆದ್ದಂಥವ್ರನ್ನ ನಗರಸಭೆ ಸದಸ್ಯರನ್ನು ಕೊಂಡ್ಕೊಂಡ ತಕ್ಷಣ ಏನೋ ದೊಡ್ಡ ಮಟ್ಟದಲ್ಲಿ ಮತ ಪರಿವರ್ತನೆ ಆಗ್ತಕ್ಕಂಥದ್ದು ಅವ್ರ ಲೆಕ್ಕಾಚಾರ ಇದೆ. ಒಬ್ಬೊಬ್ಬ ನಗರಸಭೆ ಸದಸ್ಯನಿಗೆ ಅದೇನೋ 5ರಿಂದ 10 ಲಕ್ಷ ರೂಪಾಯಿ ಅಂತೆ, ಅವ್ರಿಗೆ 15 ಲಕ್ಷ. ಅದ್ರ ಜೊತೆಗೆ ಒಂದೊಂದು ವಾರ್ಡ್ 50 ಲಕ್ಷ ಕೊಡ್ತಾರಂತೆ. ಎಲ್ಲಿಗೆ ಬೇಕಾದ್ರೂ ಫಿಕ್ಸ್ ಮಾಡಿ, ಯಾವಾಗ ಫಿಕ್ಸ್ ಮಾಡ್ತೀರಾ ಹೇಳಿ. ಒಂದು ದಿನ ಟೈಮ್ ಕೊಡಿ ಅಷ್ಟೇ, 1 ದಿನನ 2 ದಿನ ಟೈಮ್ ಕೊಡಿ. ನನ್ನ ಪ್ರೋಗ್ರಾಮ್ ನೀವೇ ಫಿಕ್ಸ್ ಮಾಡಿ, ನಾನು ಬರಕ್ಕೆ ರೆಡಿ ಇದ್ದೀನಿ. ನಾನು ರೆಡಿ. ಯಾವಾಗ ನೀವು ಟೈಮ್, ನೀವು ಪ್ರೆಸ್ ಅವರು ಯಾವಾಗ ಫಿಕ್ಸ್ ಮಾಡ್ತೀರಾ, ಇಲ್ಲ ಟಿವಿ ಇಲ್ಲಾರು ಫಿಕ್ಸ್ ಮಾಡಿ, ನಿಮ್ಗೆ ಯಾವ್ದು ಬೇಕೋ ಟಿವಿಲಾರು ಫಿಕ್ಸ್ ಮಾಡಿ, ಇಲ್ಲ ಬಹಿರಂಗ ವೇದಿಕೆ ಯಾರು ಫಿಕ್ಸ್ ಮಾಡಿ, ನಾನು ರೆಡಿ ಇದ್ದೀನಿ.